ಬೆಂಗಳೂರು ಬಿಡ್ತಾ ಇರೋದು ಈ ವರ್ಷದ ಬೆಸ್ಟ್ ಡಿಸಿಷನ್. ಹೀಗಂತ ಎಕ್ಸ್ನಲ್ಲಿ ಹೈದರಾಬಾದ್ ಯುವತಿ ಉದ್ದಟತನ ಮೆರೆದಿದ್ದಾಳೆ. ಉದ್ದಟತನ ಇದು. ಬೆಂಗಳೂರಿನಲ್ಲಿ ವಾಸ ಇದ್ಲು, ಇಲ್ಲಿಯ ಅನ್ನ ಊಟ ಮಾಡಿದ್ಲು, ಇಲ್ಲಿಯ ಉದ್ಯೋಗವನ್ನು ಅನುಭವಿಸಿದ್ಲು, ಎಲ್ಲವೂ ಆಯಿತು. ಇದೀಗ 2026ರಲ್ಲಿ ಬೆಂಗಳೂರು ಬಿಡೋದು ನನ್ನ ಮುಖ್ಯ ಉದ್ದೇಶ, ಅದೇ ಮುಖ್ಯ ನಿರ್ಧಾರ ಅಂತ ಎಕ್ಸ್ನಲ್ಲಿ ಹೈದರಾಬಾದ್ ಮೂಲದ ಯುವತಿಯೊಬ್ಬಳು ಉದ್ದಟತನ ಮೆರೆದಿದ್ದಾಳೆ. ಸಹಜವಾಗಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾಳೆ ಯುವತಿ ಶ್ರೇಯಾ. ಎಕ್ಸ್ನಲ್ಲಿ ಹೊಸ ವರ್ಷದ ಸಂಕಲ್ಪದ ಬಗ್ಗೆ ಮಾಹಿತಿಯನ್ನು ಬಿಚ್ಚಿಕೊಟ್ಟಿದ್ದಾರೆ. ಹೊಸ ವರ್ಷಕ್ಕೆ ಏನು ಸಂಕಲ್ಪ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಜನ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಈ ಯುವತಿಯ ಸಂಕಲ್ಪ ಏನು ಅಂತ ಹೇಳಿದರೆ, ಬೆಂಗಳೂರು ತೊರೆಯೋದಂತೆ, ಬೆಂಗಳೂರನ್ನು ಬಿಟ್ಟು ಹೋಗೋದು ನನ್ನ ಮೊದಲ ಆಯ್ಕೆ, ಬೆಂಗಳೂರಿಗಿಂತ ಹೈದರಾಬಾದ್ ಸೂಪರ್ ಅಂತ ಪೋಸ್ಟ್ ಹಾಕಿದ್ದಾರೆ. ಹಾಗಾದರೆ ಇಷ್ಟು ವರ್ಷ ಅಲ್ಲೇ ಇರಬೇಕಾಗಿತ್ತು, ಬೆಂಗಳೂರಿಗೆ ಯಾಕೆ ಬಂದರು ಅನ್ನೋದು ಪ್ರಶ್ನೆ. ಇದಕ್ಕೆ ಕಾರಣಗಳನ್ನು ಕೂಡ ಯುವತಿ ಕೊಟ್ಟಿದ್ದಾರೆ. ರಸ್ತೆ ಗುಂಡಿಗಳ ಸಮಸ್ಯೆ ಇದೆ, ಸ್ವಲ್ಪ ದೂರ ಹೋಗೋದಕ್ಕೂ ಕೂಡ ಟ್ರಾವೆಲ್ ಜಾಸ್ತಿ ಮಾಡಬೇಕು, ಟೈಮ್ ಜಾಸ್ತಿ ಬೇಕು, ಕ್ಯಾಬ್ ಬುಕ್ ಮಾಡೋದಕ್ಕೂ ಕೂಡ ಹೆಚ್ಚಿನ ಸಮಯ ಬೇಕು, ನೀರಿನ ಸಮಸ್ಯೆ ಇದೆ, ಕಳಪೆ ಆಹಾರ ಇದೆ, ದುಬಾರಿ ಜೀವನ ಇದೆ ಅಂತ ಹೀಗೆಲ್ಲ ಪೋಸ್ಟ್ ಹಾಕಿದ್ದಾರೆ. ಇಷ್ಟು ವರ್ಷ ಇಲ್ಲಿಯ ಉದ್ಯೋಗ, ಇಲ್ಲಿಯ ಅನ್ನ, ಇಲ್ಲಿಯ ನೀರು, ಇಲ್ಲಿಯ ಗಾಳಿ, ಇಲ್ಲಿಯ ಎಲ್ಲ ವ್ಯವಸ್ಥೆ ಈಗಾಯಿತು, ಬಿಟ್ಟು ಹೋಗ್ತಾರಂತೆ, ಹೋಗಲಿ, ನಮ್ಮವರಿಗೆ ಅವಕಾಶ ಸಿಗುತ್ತೆ. ಇತ್ತೀಚೆಗೆ ದೆಹಲಿಯ ಒಬ್ಬ ಯುವತಿ ಒಂದು ಪೋಸ್ಟ್ ಮಾಡಿದ್ರು. ನಾನು ದೆಹಲಿಯಲ್ಲಿ ಅನೇಕ ವರ್ಷಗಳಿಂದ ಜೀವನ ಮಾಡ್ತಾ ಇದ್ದೆ, ಬೆಂಗಳೂರಿಗೆ ಬಂದು 2 ತಿಂಗಳಾಯಿತು. ಬೆಂಗಳೂರಿನ ಜೀವನ ಅತ್ಯುತ್ತಮವಾಗಿದೆ, ರಾಷ್ಟ್ರ ರಾಜಧಾನಿ ದೆಹಲಿಯ ಬದಲಾಗಿ ಬೆಂಗಳೂರು ಆಗಲಿ ಅಂತ. ಬೆಂಗಳೂರಿಗೆ ಬಂದ ನಂತರ ನಾನು ಮತ್ತೆ ವಾಪಸ್ ದೆಹಲಿಗೆ ಹೋಗಿದ್ದೆ. ದೆಹಲಿಯನ್ನು ಮತ್ತೆ ನೋಡಿ ಬಂದೆ, ವಿಷಮವಾದಂಥ ಗಾಳಿ ಇದೆ, ಬದುಕೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ದೆಹಲಿಯಲ್ಲಿದೆ. ನನ್ನ ಕುಟುಂಬವನ್ನೇ ಇಲ್ಲಿ ಕರೆದುಕೊಂಡು ಬರಬೇಕು ಅನ್ನುವಂಥ ಆಶೆಯಲ್ಲಿದ್ದೇನೆ ಅಂತ ಯುವತಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ಲು. ಇದೀಗ ಹೈದರಾಬಾದಿಗೆ ಹೋಗ್ತೀನಿ ಅಂತ ಇನ್ನೊಬ್ಬ ಯುವತಿ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಇಷ್ಟು ದಿನ ಉದ್ಯೋಗ ಆಯಿತು, ಇಲ್ಲಿ ಗಾಳಿ ಆಯಿತು, ಇಲ್ಲಿ ನೀರಾಯಿತು, ಇಲ್ಲಿ ಅನ್ನ ಆಯಿತು, ಇದೀಗ ಹೈದರಾಬಾದಿಗೆ ಹೋಗ್ತಾರಂತಿವ್ರು. ಬೆಂಗಳೂರು ಜೀವನ ಸರಿ ಇಲ್ವಂತ ಇವರಿಗೆ? ಖಂಡಿತ ಇತ್ತೀಚಿನ ದಿನಗಳಲ್ಲಿ ಈ ತರಹದ ಪೋಸ್ಟ್ಗಳು ಬಹಳಷ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಹೌದು, ಬೆಂಗಳೂರಿನ ಸದ್ಯದ ವಾತಾವರಣ ಪರಿಸ್ಥಿತಿ ಬಹಳಷ್ಟು ಅಂದ್ರೆ ಗಾಳಿಯ ಗುಣಮಟ್ಟ ಬಹಳಷ್ಟು ಕಳಪೆ ಆಗ್ತಾ ಇರುವಂತದ್ದು. ಆದ್ರೆ ಈ ಹುಡುಗಿ ಮಾಡಿರುವಂತಹ ಪೋಸ್ಟ್ಗೆ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೊಟ್ಟೆ ತುಂಬಿದ ಮೇಲೆ ಬೆಂಗಳೂರು ಬಿಟ್ಟು ಹೋಗ್ತಿರೋದಾಗಿ ಆಕೆ ತಿಳಿಸಿರೋದು, ಆ ಒಂದು ಟೈಟಲ್ಗೆ ಬಹಳಷ್ಟು ಬೆಂಗಳೂರಿಗಳು ಬಹಳಷ್ಟು ಕೆಂಗಣ್ಣಿಗೆ ಗುರಿಯಾಗಿದೆ ಅಂತ ಹೇಳ್ಬೋದು. ಹೊಸ ವರ್ಷದ ಸಡಗರದ ನಡುವೆ ಹೈದರಾಬಾದ್ನ ಯುವತಿ ಶ್ರೇಯಾ ಅನ್ನೋಳು ಈ ರೀತಿಯಾದಂತಹ ಪೋಸ್ಟ್ ಹಾಕೊಂಡಿದ್ದಾಳೆ. ಹೊಸ ವರ್ಷದ ಸಂಕಲ್ಪದಲ್ಲಿ ಬೆಂಗಳೂರನ್ನ ತೊರೆಯೋದಾಗಿ ನನ್ನ ಮೊದಲ ಆಯ್ಕೆ ಅಂತ ಕೂಡ ಆಕೆ ತಿಳಿಸಿರುವಂತದ್ದು. ಮೂಲತಃ ಈಕೆ ಹೈದರಾಬಾದ್ ಅವಳು, ಹೈದರಾಬಾದ್ ಬೆಂಗಳೂರಿಗಿಂತ ಸೂಪರ್ ಆಗಿದೆ ಅಂತ ಆ ಪೋಸ್ಟ್ ನಲ್ಲಿ ಒಂದು ತಿಳಿಸಿದ್ದಾರೆ. ಪ್ರಮುಖ ಕಾರಣ ಏನಂದ್ರೆ ಬೆಂಗಳೂರಲ್ಲಿರುವಂತಹ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು. ಅಷ್ಟು ಮಾತ್ರವಲ್ಲದೆ ಪ್ರತಿದಿನ ಆಫೀಸ್ಗೆ ಹೋಗ್ಬೇಕಾದ ಸಂದರ್ಭದಲ್ಲಿ ಟ್ರಾಫಿಕ್ ನಿಂದ ಟ್ರಾವೆಲ್ ಮಾಡೋದಕ್ಕೆ ಬಹಳಷ್ಟು ಟೈಮ್ ಆಗುತ್ತೆ. ಅಷ್ಟು ಮಾತ್ರವಲ್ಲದೆ ಒಂದು ಬಾರಿ ಕ್ಯಾಬ್ ಬುಕ್ ಮಾಡಿದ್ರೆ ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳುತ್ತೆ. ಹಾಗೇನೆ ಬೆಂಗಳೂರಿನ ನೀರಿನ ಸಮಸ್ಯೆ, ಹಾಗೇನೆ ಕಳಪೆ ಆಹಾರ, ದುಬಾರಿ ಜೀವನ, ಧೂಳು, ಇದನ್ನೆಲ್ಲ ಆಕೆ ಮೆನ್ಷನ್ ಮಾಡಿದ್ದಾಳೆ. ಆದ್ರೆ ಈ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿರೋ ಯುವತಿ ಶ್ರೇಯಾಗೆ ಬಹಳಷ್ಟು ಬೆಂಗಳೂರಿಗರು ಒಂದು ತರಾಟೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬರ್ತೀರಾ, ಬೆಂಗಳೂರಲ್ಲಿ ಬೇಕಾದನ್ನ ನೀವು ದುಡ್ಕೊಂಡು ತದನಂತರ ಈ ರೀತಿಯಾದಂತಹ ಪೋಸ್ಟ್ ಮಾಡೋದು ಸರಿಯಲ್ಲ ಅನ್ನೋದು ಬಹುತೇಕರ ಒಂದು ಆಕ್ರೋಶ ಕೂಡ ಆಗಿರುವಂತದ್ದು. ಅದರಲ್ಲಿ ಕೂಡ ಆಕೆ ಹಾಕಿರುವಂತಹ ಟೈಟಲ್ ಏನಿದೆ ಅದು ಬಹಳಷ್ಟು ಜನರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ಪ್ರವೀಣ್, ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.